ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿತಿನ್. ಇದು ನಿಮ್ಮಿಂದ ನಿಮ್ಗಾಗಿ ನಿಮ್ಗೋಸ್ಕರ ಅಂತ ಯೂಟ್ಯೂಬ್ ಚಾನೆಲ್ ಫ್ಯಾಕ್ಚುಯಲ್ ಎಜುಕೇಶನ್ ಇನ್ ಕನ್ನಡ. ಇವತ್ತು ಈ ವಿಡಿಯೋದಲ್ಲಿ ಎಲೆಕ್ಟ್ರಿಕ್ ಮೋಟಾರ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಅಂದ್ರೆ ಎಲೆಕ್ಟ್ರಿಕ್ ಮೋಟಾರ್ ಅಂದ್ರೆ ಏನು, ಅದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡುತ್ತೆ, ಜೊತೆಗೆ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನಿಮಗೆ ಈ ವಿಡಿಯೋದಲ್ಲಿರೋ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಬಗ್ಗೆ ಗೊತ್ತಿರಬೇಕು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಬಗ್ಗೆ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ. ಫಸ್ಟ್ ಆ ವಿಡಿಯೋನ ವಾಚ್ ಮಾಡಿ, ಆ ನಂತರ ಈ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ಎಲೆಕ್ಟ್ರಿಕ್ ಮೋಟಾರ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂದ್ರೆ ಮೊದಲು ನಾನು ಇಲ್ಲಿ ಎರಡು ಕ್ಯೂಬ್ ಶೇಪ್ಡ್ ಮ್ಯಾಗ್ನೆಟ್ಸ್ ತಗೊಂಡಿದ್ದೀನಿ. ಓಕೆ, ಆ ಮ್ಯಾಗ್ನೆಟ್ ನ ಈ ರೀತಿ ಪ್ಲೇಸ್ ಮಾಡ್ತೀನಿ ಅಂದಾಗ ಎರಡು ಫೇಸಸ್ ಇರುತ್ತೆ. ಈ ಕಡೆ ಒಂದು ಫೇಸ್, ಈ ಕಡೆ ಒಂದು ಫೇಸ್. ಈ ಕಡೆ ಫೇಸ್ ನ ಸೌತ್ ಪೋಲ್ ಅಂತ ಕರಿತೀನಿ. ಈಗ ಮ್ಯಾಗ್ನೆಟ್ಸ್ ಅಂತ ತಗೊಂಡ್ರೆ ಎರಡು ಪೋಲ್ ಇರುತ್ತೆ, ನಾರ್ತ್ ಪೋಲ್, ಸೌತ್ ಪೋಲ್. ಅದೇ ರೀತಿ ಈ ಕ್ಯೂಬಿಕ್ ಶೇಪ್ಡ್ ಮ್ಯಾಗ್ನೆಟ್ ಅಲ್ಲೂ ಕೂಡ ಇದು ಸೌತ್ ಪೋಲ್, ಈ ಕಡೆ ನಾರ್ತ್ ಪೋಲ್ ಕಾಣಬಲ್ ಫೇಸ್. ಅದಕ್ಕೆ ಸಪರೇಟ್ ಆಗಿ ಬರ್ತಿದ್ದೀನಿ ನಾರ್ತ್ ಅಂತ. ಓಕೆ, ಅದೇ ರೀತಿ ಇನ್ನೊಂದು ಮ್ಯಾಗ್ನೆಟ್ ನ ಇಟ್ಟಿದ್ದೀನಿ. ಅದ್ರದ್ದು ಈ ಕಡೆ ಫೇಸ್ ಬಂದು ಸೌತ್ ಪೋಲ್, ಈ ಕಡೆ ನಾರ್ತ್ ಪೋಲ್. ಓಕೆ, ಸ್ವಲ್ಪ ಪ್ರೆಸೆಂಟ್ ಮಾಡಿದ್ದೀನಿ. ಮ್ಯಾಗ್ನೆಟ್ಸ್ ನ ತಗೊಂಡಿದ್ದೀನಿ ಒಂದು ಸ್ಪೇಸ್ ಅಲ್ಲಿ ಎರಡು ಮ್ಯಾಗ್ನೆಟ್ ನ ತಗೊಂಡಿದ್ದೀನಿ ಅಂದಾಗ ಮ್ಯಾಗ್ನೆಟ್ ಅದರದೇ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ನ ಕ್ರಿಯೇಟ್ ಮಾಡಿರುತ್ತೆ. ಸೊ ಈ ಮ್ಯಾಗ್ನೆಟ್ಸ್ ಇಲ್ಲಿ ಇಟ್ಟಿದ್ದೀನಿ ಅಂದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿರುತ್ತೆ. ನಾನೇನ್ ಮಾಡ್ತೀನಿ ನೆಕ್ಸ್ಟ್, ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಒಂದು ರೆಕ್ಟಾಂಗ್ಯುಲರ್ ಕಾಯಿಲ್ ತಗೊಂಡ್ಬಿಡ್ತೀನಿ. ಇದು ರೆಕ್ಟಾಂಗ್ಯುಲರ್ ಕಾಯಿಲ್. ನೆಕ್ಸ್ಟ್ ಏನ್ ಮಾಡ್ತೀನಿ, ಆ ರೆಕ್ಟಾಂಗ್ಯುಲರ್ ಕಾಯಿಲ್ಗೆ ಒಂದು ಬ್ಯಾಟರಿನ ಕನೆಕ್ಟ್ ಮಾಡ್ತೀನಿ. ಯಾವ ರೀತಿ ಕನೆಕ್ಟ್ ಮಾಡೋದು, ಈ ರೆಕ್ಟಾಂಗ್ಯುಲರ್ ಕಾಯಿಲ್ ಇದೆಯಲ್ಲ ಎ ಬಿ ಸಿ ಡಿ, ಈ ರೆಕ್ಟಾಂಗ್ಯುಲರ್ ಕಾಯಿಲ್ಗೆ ಇಲ್ಲಿ ಸ್ಪ್ಲಿಟ್ ರಿಂಗ್ಸ್ ಅಂತ ಬರುತ್ತೆ. ಇದನ್ನ ಪಿ ಅಂಡ್ ಕ್ಯೂ ಅಂತ ರೆಪ್ರೆಸೆಂಟ್ ಮಾಡಿದ್ವಿ. ಇದೊಂದು ಸ್ಪ್ಲಿಟ್ ರಿಂಗ್ಸ್, ಇದು ಒಂದು ಸ್ಪ್ಲಿಟ್ ರಿಂಗ್ಸ್. ಇದನ್ನ ಸ್ಪ್ಲಿಟ್ ರಿಂಗ್ಸ್. ಓಕೆ, ನೆಕ್ಸ್ಟ್ ಇದು ಸ್ಪ್ಲಿಟ್ ರಿಂಗ್ಸ್ ಈ ಸಪರೇಟ್, ಇದೊಂದು ಸಪರೇಟ್ ಪೋರ್ಷನ್, ಇದೊಂದು ಸಪರೇಟ್ ಪೋರ್ಷನ್. ಸ್ಪ್ಲಿಟ್ ರಿಂಗ್ಸ್ ಕನೆಕ್ಟ್ ಆಗಿರುತ್ತೆ. ಸಪರೇಟ್ ಎಂಡ್ಸ್ ಇದೆಯಲ್ಲ, ಎಂಡ್ ಸ್ಪ್ಲಿಟ್ ರಿಂಗ್ಸ್ ಕನೆಕ್ಟ್ ಆಗಿರುತ್ತೆ. ಮಧ್ಯದಲ್ಲಿ ಬರೋದು ಆಕ್ಸೆಲ್, ಇದು ಆಕ್ಸೆಲ್. ಓಕೆ, ಇವೆರಡು ಇದೆಯಲ್ಲ ಇದು ಬ್ರಷಸ್ ಅಂತ ಕರೀತೀವಿ. ಇದು ಬ್ರಷಸ್. ಅದನ್ನ ಎಕ್ಸ್ ಅಂಡ್ ವೈ ಅಂತ ಇಂಡಿಕೇಟ್ ಮಾಡಿದ್ದೀನಿ. ಇದನ್ನ ಸ್ಟೇಷನರಿ ಬ್ರಷಸ್ ಅಂತ ಕರೀತಾರೆ. ಎಂತಕ್ಕೆ ಇದು ಮೂವ್ಮೆಂಟ್ ಇರಲ್ಲ, ರೆಸ್ಟ್ ಇರುತ್ತೆ, ಸುಮ್ಮನೆ ಹಿಂಗೆ ಕಾಂಟ್ಯಾಕ್ಟ್ ಆಗಿರುತ್ತೆ. ಇವೆರಡು ಸ್ಪ್ಲಿಟ್ ರಿಂಗ್ಸ್ ಅಂದ್ರೆ ಸ್ಪ್ಲಿಟ್ ರಿಂಗ್ಸ್ ಗೆ ಹಿಂಗೆ ಟಚ್ ಆಗಿರುತ್ತೆ, ಅದು ಮೂವ್ಮೆಂಟ್ ಆಗಲ್ಲ. ಸ್ಪ್ಲಿಟ್ ರಿಂಗ್ಸ್ ಮೂವ್ ಆಗುತ್ತೆ ಹೆಂಗೆ ಅಂತ ಹೇಳ್ತೀನಿ. ಸ್ಪ್ಲಿಟ್ ರಿಂಗ್ಸ್ ಮೂವ್ ಆಗ್ತಾ ಹೋಗುತ್ತೆ, ಆದ್ರೆ ಬ್ರಷಸ್ ಮಾತ್ರ ಸ್ಟೇಷನರಿ ಹಿಂಗೆ ಕಾಂಟ್ಯಾಕ್ಟ್ ಆಗಿರುತ್ತೆ. ಸ್ಪ್ಲಿಟ್ ರಿಂಗ್ಸ್ ಮಧ್ಯದಲ್ಲಿ ಓಡಾಡ್ತಾ ಇರುತ್ತೆ, ಬ್ರಷಸ್ ಹಿಂಗ್ ಕಾಂಟ್ಯಾಕ್ಟ್ ಆಗಿ ಹಿಂಗೆ ಇರುತ್ತೆ. ಅದಕ್ಕೆ ಇದನ್ನ ಸ್ಟೇಷನರಿ ಬ್ರಷಸ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಹಂಗೆ ಈಗ ನಾವು ಬ್ಯಾಟ್ರಿನ ಕನೆಕ್ಟ್ ಮಾಡಿದ್ವಿ. ಬ್ಯಾಟ್ರಿ ಕನೆಕ್ಟ್ ಮಾಡಿದ್ವಿ ಅಂದ್ರೆ ಸರ್ಕ್ಯೂಟ್ ಕಂಪ್ಲೀಟ್ ಆಗಿದೆ ಅಂತ. ಈಗ ಸ್ವಿಚ್ ಆನ್ ಮಾಡಿದ್ವಿ ಅಂದ್ರೆ ಕರೆಂಟ್ ಈ ರೀತಿ ಫ್ಲೋ ಆಗಿ ಇಲ್ಲಿ ಬ್ರಷಸ್ ಅಂತ ಬರುತ್ತೆ. ಬ್ರಷ್ ಸ್ಪ್ಲಿಟ್ ರಿಂಗ್ಸ್ ಕಾಂಟ್ಯಾಕ್ಟ್ ಆಗಿರುತ್ತೆ. ಅದಕ್ಕೆ ಎರಡು ಮೆಟಲ್ ಆಗಿರೋದ್ರಿಂದ ಇಲ್ಲಿ ಕರೆಂಟ್ ಕಂಡಕ್ಟ್ ಆಗುತ್ತೆ. ಬ್ರಷಸ್ ಇಂದ ಸ್ಪ್ಲಿಟ್ ರಿಂಗ್ಸ್ ಮೂಲಕ ಕರೆಂಟ್ ಈ ಒಂದು ರೆಕ್ಟಾಂಗ್ಯುಲರ್ ಕಾಯಿಲ್ ಮೂಲಕ ಹೋಗಿ ನೆಕ್ಸ್ಟ್ ಮತ್ತೆ ಇನ್ನೊಂದು ಸ್ಪ್ಲಿಟ್ ರಿಂಗ್ಸ್ ಕಾಂಟ್ಯಾಕ್ಟ್ ಆಗಿ ಅದರಿಂದ ಇನ್ನೊಂದು ಈ ಬ್ರಷ್ ಗೆ ಕಾಂಟ್ಯಾಕ್ಟ್ ಆಗಿ ಇಲ್ಲಿಂದ ಕರೆಂಟ್ ಇಲ್ಲಿ ಫ್ಲೋ ಆಗಿ ಕಂಪ್ಲೀಟ್ ಆಗಿ ಇಲ್ಲಿ ಮತ್ತೆ ಬ್ಯಾಟರಿಯ ನೆಗೆಟಿವ್ ಟರ್ಮಿನಲ್ ಗೆ ಎಂಟ್ರಿ ಆಗುತ್ತೆ. ಸೊ ಇಲ್ಲಿಗೆ ಸರ್ಕ್ಯೂಟ್ ಕಂಪ್ಲೀಟ್ ಆಯಿತು. ಇದಿಷ್ಟು ಕನ್ಸ್ಟ್ರಕ್ಷನ್ಸ್. ಇದು ಆಕ್ಸೆಲ್, ಇದು ಸ್ಪ್ಲಿಟ್ ರಿಂಗ್ಸ್, ಇದು ಬ್ರಷಸ್, ಸ್ಟೇಷನರಿ ಬ್ರಷಸ್ ಅಂತ ಕರಿತೀವಿ. ಇದು ರೆಕ್ಟಾಂಗ್ಯುಲರ್ ಕಾಯಿಲ್, ಇದು ಎರಡು ಮ್ಯಾಗ್ನೆಟ್ಸ್, ಇದು ಬ್ಯಾಟರಿ ಸ್ವಿಚಸ್. ಓಕೆ, ಗೊತ್ತಾಯ್ತು. ನೆಕ್ಸ್ಟ್ ಏನು, ನಾವು ಲಾಸ್ಟ್ ವಿಡಿಯೋದಲ್ಲಿ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತಂದಾಗ ಅದ್ರ ಮೇಲೆ ಫೋರ್ಸ್ ಅಪ್ಲೈ ಆಗುತ್ತೆ ಅಂತ ಹೇಳಿದ್ದೆ. ಈಗ ನೋಡಿ, ಇದು ರೆಕ್ಟಾಂಗ್ಯುಲರ್ ಕಾಯಿಲ್ ಅಂತ ಹೇಳಿದ್ದೀನಿ. ಈ ಕಾಯಿಲ್ಗೆ ನಾನು ಬ್ಯಾಟರಿ ಕನೆಕ್ಟ್ ಮಾಡಿ ಸ್ವಿಚ್ ಆನ್ ಮಾಡಿದ್ಮೇಲೆ ಈ ಒಂದು ಕಾಯಿಲ್ ಅಲ್ಲೂ ಕೂಡ ಕರೆಂಟ್ ಫ್ಲೋ ಆಗುತ್ತೆ. ಅಂದ್ಮೇಲೆ ಇದು ಒಂದು ಕಂಡಕ್ಟರ್, ಇದೆಲ್ಲಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲವೇ ಇದೆ. ಅಂದ್ಮೇಲೆ ಇದ್ರ ಮೇಲೂ ಕೂಡ ಫೋರ್ಸ್ ಅಪ್ಲೈ ಆಗಬೇಕು. ಫಸ್ಟ್ ನಾನು ಏನ್ ಮಾಡ್ತೀನಿ, ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿ ಇದೆ ಅಂತ ನೋಡೋಣ. ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಗ್ನೆಟಿನ ನಾರ್ತ್ ಪೋಲ್ ಇಂದ ಸೌತ್ ಪೋಲ್ ಇರುತ್ತೆ. ಇದು ಒಂದು ಮ್ಯಾಗ್ನೆಟಿನ ನಾರ್ತ್ ಸರ್ಫೇಸ್ ಈ ಕಡೆ ಹಿಂಗೆ ಇಟ್ಟಿನ ಕ್ಯೂಬ್ ಬಂದ್ರೆ ಇದು ನಾರ್ತ್ ಪೋಲ್, ಈ ಕಡೆ ಇಲ್ಲಿಂದ ಈ ಕಡೆ ಸೌತ್ ಪೋಲ್ ಗೆ ಫೀಲ್ಡ್. ಈ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಓಕೆನಾ, ಫೀಲ್ಡ್ ಹಿಂಗೆ ಇರುತ್ತೆ. ಫೀಲ್ಡ್ ಹಾರಿಜಾಂಟಲ್ ಹಿಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ನಾನು ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಫೀಲ್ಡ್ ಈ ರೀತಿ ಇದೆ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿ ನಾನು ರೆಕ್ಟಾಂಗ್ಯುಲರ್ ಕಾಯಿಲ್ ನ ಈ ರೀತಿ ಇಟ್ಟಿದ್ದೀನಿ. ಓಕೆ, ಈಗ ಈ ಕಾಯಿಲ್ ಮೇಲೆ ಒಂದು ಫೋರ್ಸ್ ಅಪ್ಲೈ ಆಗುತ್ತೆ. ಅದನ್ನ ನಾವು ಯಾವ ರೀತಿ ಡಿಟರ್ಮಿನ್ ಮಾಡೋದು, ಕಾಯಿಲ್ ಮೇಲೆ ಅಪ್ಲೈ ಆಗೋ ಫೋರ್ಸ್ ಡೈರೆಕ್ಷನ್ ಹೇಗೆ ನಾವು ಡಿಟರ್ಮಿನ್ ಮಾಡೋದು, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ನ ಯೂಸ್ ಮಾಡ್ತೀವಿ.
ಇಲ್ಲಿ ಇರೋದು ಒಂದೇ ಒಂದು ಕಂಡಕ್ಟರ್ ಅಲ್ಲ, ನಾವು ಇಲ್ಲಿ ಕಾಯಿಲ್ ಇಟ್ಕೊಂಡಿದೀವಿ. ಸೊ ಡೈರೆಕ್ಟ್ ಆಗಿ ಕಾಯಿಲ್ ಗೆ ನಾವು ಫ್ಲೆಮಿಕ್ಸ್ ಲೆಫ್ಟರ್ ಅನ್ನು ಅಪ್ಲೈ ಮಾಡಕ್ಕಾಗಲ್ಲ. ಏನ್ ಮಾಡ್ತೀನಿ, ಡಿಫ್ರೆಂಟ್ ಪೋರ್ಷನ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೀನಿ. ಟ್ರಯಾಂಗ್ಯುಲರ್ ಕಾಯಿಲ್ ಫಸ್ಟ್ ಏನ್ ಮಾಡ್ತೀನಿ, ಈ ಎ ಬಿ ಪೋರ್ಷನ್ ಕನ್ಸಿಡರ್ ಮಾಡ್ತೀನಿ, ಆಮೇಲೆ ಬಿ ಸಿ ಪೋರ್ಷನ್ ಕನ್ಸಿಡರ್ ಮಾಡ್ತೀನಿ, ಆಮೇಲೆ ಸಿ ಡಿ ಪೋರ್ಷನ್ ಕನ್ಸಿಡರ್ ಮಾಡ್ತೀನಿ. ಡಿಫ್ರೆಂಟ್ ಆಗಿ ಈಗ ಎ ಬಿ ಮೇಲೆ ಯಾವ ರೀತಿ ಫೋರ್ಸ್ ಅಪ್ಲೈ ಆಗುತ್ತೆ, ಬಿ ಸಿ ಮೇಲೆ ಯಾವ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಆಗುತ್ತೆ, ಸಿ ಡಿ ಮೇಲೆ ಯಾವ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಆಗುತ್ತೆ ಅಂತ ಗೊತ್ತಾದ್ರೆ ಅವಾಗ ಕಾಯಿಲ್ ಮೇಲೆ ಯಾವ ರೀತಿ ಫೋರ್ಸ್ ಅಪ್ಲೈ ಆಗುತ್ತೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ಹಂಗೆ ಡಿವೈಡ್ ಮಾಡ್ತೀನಿ. ಫಸ್ಟ್ ಎ ಬಿ ಕಾಯಿಲ್ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಬರ್ಕೊಳ್ಳೋಣ. ಎ ಬಿ ಫ್ಲೇಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಪ್ಲೈ ಮಾಡ್ತೀನಿ. ಯಾವ ರೀತಿ, ಫೋರ್ ಫಿಂಗರ್ ರೆಪ್ರೆಸೆಂಟ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ. ಮಿಡಲ್ ಫಿಂಗರ್ ರೆಪ್ರೆಸೆಂಟ್ ಕಾಯಿಲ್ ಕರೆಂಟ್ ಯಾವ ಡೈರೆಕ್ಷನ್ ಹೋಗ್ತಾ ಇದೆ ಅಂತ. ಥಂಬ್ ಸ್ಟ್ರೆಚ್ ಮಾಡಿದೆ ಅಂದ್ರೆ ಡೌನ್ವರ್ಡ್ ಫೋರ್ಸ್. ಕಾಯಿಲಿಂಗ್ ಇಟ್ಟಿದ್ದೀನಿ, ನಿಮಿಷ ಇಲ್ಲಿದೆ ನೋಡಿ, ಇದು ರೆಕ್ಟಾಂಗ್ಯುಲರ್ ಕಾಯಿಲ್ ಎ ಬಿ ಸಿ ಬಿ, ಇವೆರಡು ಸ್ಪ್ಲಿಟ್ ರಿಂಗ್ಸ್ ನೋಡಿ, ಇದು ಸಪರೇಟ್ ಇರುತ್ತೆ, ಕಾಂಟ್ಯಾಕ್ಟ್ ಆಗಿರಲ್ಲ, ಒಂದಕ್ಕೊಂದು ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿ ಸ್ಪ್ಲಿಟ್ ರಿಂಗ್ಸ್ ತುಂಬಾ ಚಿಕ್ಕದಾಗಿದೆ, ಬಿಟ್ಟು ನಾನು ದೊಡ್ಡದಾಗಿ ಮಾಡಿದ್ದೀನಿ, ಗ್ರಿಪ್ ಸಿಗಲ್ಲ ಇದಕ್ಕೆ ಅಂತ. ಈಗ ಕಾಂಟ್ಯಾಕ್ಟ್ ಆಗಿಲ್ಲ ಸ್ಪ್ಲಿಟ್ ರಿಂಗ್ಸ್ ಅಂದ್ರೆ. ಓಕೆ, ಅದ್ ಬಿಡಿ. ಏನ್ ಹೇಳ್ತಾ ಇದೆ, ಈ ರೀತಿ ಕಾಯಿಲ್ ಇಟ್ಟಿದ್ದೀನಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲೊಂದು ಮ್ಯಾಗ್ನೆಟ್ ಇದೆ, ಅಲ್ಲೊಂದು ಮ್ಯಾಗ್ನೆಟ್ ಇದೆ, ನಾನು ಕಾಯಿಲ್ ಇಟ್ಟಿದ್ದೀನಿ ಅಂದಾಗ ಕರೆಂಟ್ ಹಿಂಗೆ ಹೋಗ್ತಾ ಇದೆ. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ರೆಪ್ರೆಸೆಂಟ್ ಫೋರ್ ಫಿಂಗರ್, ಮಿಡಲ್ ಫಿಂಗರ್ ರೆಪ್ರೆಸೆಂಟ್ ಕರೆಂಟ್ ಇನ್ ದಿ ಕಂಡಕ್ಟರ್, ಡೈರೆಕ್ಷನ್ ಆಫ್ ಕರೆಂಟ್ ಇನ್ ದಿ ಕಂಡಕ್ಟರ್. ತಮ್ಮನ್ನ ಸ್ಟ್ರೆಚ್ ಮಾಡ್ತೀನಿ ಅಂದ್ರೆ ಎ ಬಿ ವೈರ್ ಮೇಲೆ ಡೌನ್ವರ್ಡ್ ಫೋರ್ಸ್ ಅಪ್ಲೈ ಆಗ್ತದೆ. ಅಂದ್ರೆ ಈ ಒಂದು ಪೋರ್ಷನ್ ಇದೆಯಲ್ಲ ಎ ಬಿಗೆ, ಈ ತರ ಡೌನ್ವರ್ಡ್ ಫೋರ್ಸ್ ಕೆಳಗಡೆ ಫೋರ್ಸ್ ಅಪ್ಲೈ ಆಗ್ತಾ ಇದೆ. ಓಕೆ, ಅದ್ರ ಬರ್ಕೊಳ್ತೀನಿ. ಈಗ ನಾನು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಪ್ಲೈ ಮಾಡಿ ಎ ಬಿ ಗೊತ್ತಾಯ್ತು, ಡೌನ್ವರ್ಡ್ ಫೋರ್ಸ್ ಇದು ಮ್ಯಾಗ್ನೆಟಿಕ್ ಫೋರ್ಸ್. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀನಿ, ಬಿ ಸಿ ನೋಡ್ತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಏನಂತ ಹೇಳಿದ್ದೆ, ಒಂದು ಕಂಡಕ್ಟರ್ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಆಗಿದ್ದಾಗ ಆಗ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡಕ್ಟರ್ ಮೇಲೆ ಮ್ಯಾಕ್ಸಿಮಮ್ ಫೋರ್ಸ್ ಅಪ್ಲೈ ಮಾಡ್ತಾ ಇದೆ ಅಂತ. ಈಗ ಇಲ್ಲಿ ಎ ಬಿ ನೋಡಿ, ಎ ಬಿ ಈ ಡೈರೆಕ್ಷನ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ. ನಿಮಿಷ, ಮ್ಯಾಗ್ನೆಟಿಕ್ ಫೀಲ್ಡ್ ಬಂದು ಈ ಡೈರೆಕ್ಷನ್ ಅಂತ ಅನ್ಕೊಳ್ಳಿ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ. ಅದೇ ಎ ಬಿ ಕಂಡಕ್ಟರ್ ಬಂದು ಪರ್ಪೆಂಡಿಕ್ಯುಲರ್ ಆಗಿದೆ, ಪರ್ಪೆಂಡಿಕ್ಯುಲರ್ 90 ಡಿಗ್ರಿ. ಈ ಡೈರೆಕ್ಷನ್ ಕಂಡಕ್ಟರ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗಿದೆ, ಆಂಗಲ್ ಎಷ್ಟಿದೆ 90 ಡಿಗ್ರಿ. ಈ 90 ಡಿಗ್ರಿ ಇದ್ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಒಂದು ಕಂಡಕ್ಟರ್ ಮೇಲೆ ಮ್ಯಾಕ್ಸಿಮಮ್ ಫೋರ್ಸ್ ಅಪ್ಲೈ ಮಾಡ್ತಾ ಹೋಗುತ್ತೆ. ಅಕಸ್ಮಾತ್ ನಾನು ಕಂಡಕ್ಟರ್ ಆಂಗಲ್ ಚೇಂಜ್ ಮಾಡ್ತಾ ಹೋಗ್ತೀನಿ ವಿತ್ ರೆಸ್ಪೆಕ್ಟ್ ಟು ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ಮುಂಚೆ 90 ಡಿಗ್ರಿ ಇತ್ತು, ನಾನು ಆಂಗಲ್ ಚೇಂಜ್ ಮಾಡ್ತಾ ಬಂದ್ರೆ ಆ ಒಂದು ಕಂಡಕ್ಟರ್ ಮೇಲೆ ಅಪ್ಲೈ ಆಗೋ ಫೋರ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನಾನು ಈ ಒಂದು ಕಂಡಕ್ಟರ್ ಆಂಗಲ್ ಚೇಂಜ್ ಮಾಡ್ತಾ ಹೋಗ್ತೀನಿ, ಪರ್ಪೆಂಡಿಕ್ಯುಲರ್ ಇಟ್ಟಿಲ್ಲ ಅಂದ್ರೆ ಆಂಗಲ್ ಕಡಿಮೆ ಆಗ್ತಾ ಹೋಗುತ್ತೆ. ಹಿಂಗ್ ಕಡಿಮೆ ಆಗ್ತಾ ಹೋಗ್ತಾ ಆ ಒಂದು ಕಂಡಕ್ಟರ್ ಮೇಲೆ ಅಪ್ಲೈ ಆಗೋ ಫೋರ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನಾನು ಆಂಗಲ್ ಕಡಿಮೆ ಮಾಡಿ ಕೊನೆಗೆ ಏನ್ ಮಾಡ್ತೀನಿ, ಜೀರೋ ಆಂಗಲ್ ಮಾಡ್ತೀನಿ. ಅಂದ್ರೆ ಇಂಡೈರೆಕ್ಟ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇತ್ತು, ಈ ಬಿ ಸಿ ಪೋರ್ಷನ್ ಹಂಗೆ ಇದೆಯಲ್ಲ, ಬಿ ಸಿ ಪೋರ್ಷನ್ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಇದೆ. ಹೆಂಗೆ ಅಂದ್ರೆ ನೋಡಿ, ಹಿಂಗೆ ಇಟ್ಟಿದ್ದೀನಿ, ಬಿ ಸಿ ಪೋರ್ಷನ್ ಆಗಿದೆ ಹಿಂಗಪ್ಪ, ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್, ಇದೇ ಡೈರೆಕ್ಷನ್, ಬಿ ಸಿ ಯಾವ ಅದೇ ಡೈರೆಕ್ಷನ್. ಸೊ ಆಂಗಲ್ ಎಷ್ಟು, ಜೀರೋ. ಆಂಗಲ್ ಜೀರೋ ಬಂದಾಗ ಬಿ ಸಿ ಪೋರ್ಷನ್ ಅಂದ್ರೆ ಈ ಪಾರ್ಟ್ ಇದೆಯಲ್ಲ ಬಿ ಸಿಗೆ, ಈ ಒಂದು ಪೋರ್ಷನ್ ಮೇಲೆ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಯಾವುದೇ ರೀತಿ ಫೋರ್ಸ್ ಅಪ್ಲೈ ಮಾಡಲ್ಲ. ಹಂಗಂದ್ರೆ ಬಿ ಸಿಗೆ ಫೋರ್ಸ್ ಜೀರೋ, ಇಂಡೈರೆಕ್ಟ್ ಆಗಿ ನೋ ಫೋರ್ಸ್ ಅಂತ ಬರ್ಕೋಬಹುದು. ಓಕೆನಾ, ಎ ಬಿ ಗೊತ್ತಾಯ್ತು, ಬಿ ಸಿ ಗೊತ್ತಾಯ್ತು. ನೆಕ್ಸ್ಟ್ ಸಿ ಡಿ, ಹಂಗೆ ಡಿವೈಡ್ ಮಾಡ್ಕೊಳ್ತಾ ಹೋಗ್ತೀವಿ. ಸಿ ಡಿ ನೋಡಿದ್ರೆ ಸಿ ಡಿ ಆಗುತ್ತಿದೆ, ಸಿ ಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆಗಿದೆ ನೋಡಿ. ಸೇಮ್ ಸಿ ಡಿ ಪರ್ಪೆಂಡಿಕ್ಯುಲರ್ ಆಗಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ, ಕರೆಂಟ್ ಯಾವ ಕಡೆ ಇದೆ, ಸಿ ಟು ಡಿ, ಕರೆಂಟ್ ಈ ಕಡೆ ಬರ್ತಾ ಇದೆ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ಅಪ್ಲೈ ಮಾಡ್ತೀನಿ. ಈಗ ಆ ಸಿ ಡಿ ಪೋರ್ಷನ್ ಮೇಲೆ ಯಾವ ಡೈರೆಕ್ಷನ್ ಫೋರ್ಸ್ ಅಪ್ಲೈ ಆಗುತ್ತೆ ಅಂತ ನೋಡೋಣ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ಅಪ್ಲೈ ಮಾಡ್ತೀನಿ. ಹಿಂಗೆ ಫೋರ್ ಫಿಂಗರ್ ರೆಪ್ರೆಸೆಂಟ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಈ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಕಂಡಕ್ಟರ್ ಹಿಂಗೆ ಬರೋದು, ಕರೆಂಟ್ ಈ ಕಡೆ ಸಿ ಟು ಡಿ ಬರ್ತಾ ಇದೆ. ಮಿಡಲ್ ಫಿಂಗರ್ ರೆಪ್ರೆಸೆಂಟ್ ಡೈರೆಕ್ಷನ್ ಆಫ್ ಕರೆಂಟ್ ಇನ್ ದಿ ಕಂಡಕ್ಟರ್, ಸಿ ಡಿ. ಓಕೆ, ತಮ್ಮ ಸ್ಟ್ರೆಚ್ ಮಾಡ್ತೀನಿ. ಹಂಗಾರೆ ಈ ಒಂದು ಕಂಡಕ್ಟರ್ ಮೇಲೆ ಅಂದ್ರೆ ಸಿ ಡಿ ಪೋರ್ಷನ್ ಮೇಲೆ ಅಪ್ವರ್ಡ್ ಫೋರ್ಸ್ ಅಪ್ಲೈ ಆಗ್ತಾ ಇದೆ, ಸಿ ಡಿ ಅಪ್ವರ್ಡ್. ಓಕೆನಾ, ಈ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೋರ್ಸ್. ಓಕೆ, ಹಿಂಗಿದೆ ಅಂದಾಗ ಎ ಬಿ ಪೋರ್ಷನ್ ಅಲ್ಲಿ ಡೌನ್ವರ್ಡ್ ಫೋರ್ಸ್ ಅಪ್ಲೈ ಆಗ್ತದೆ, ಇದಕ್ಕೆ ಡೌನ್ವರ್ಡ್ ಫೋರ್ಸ್ ಅಪ್ಲೈ ಆಗ್ತಿದೆ ಈ ಕಡೆ ಪೋರ್ಷನ್ಗೆ, ಈ ಕಡೆ ಪೋರ್ಷನ್ ಅಪ್ವರ್ಡ್ ಫೋರ್ಸ್ ಅಪ್ಲೈ ಆಗ್ತಾ ಇದೆ. ಓಕೆ, ಅಷ್ಟು ಗೊತ್ತಾಯ್ತು. ಈಗ ಒಂದು ಆಬ್ಜೆಕ್ಟ್ ಮೇಲೆ, ಈಗ ಎಕ್ಸಾಂಪಲ್ ಈ ಪೆನ್ ತಗೊಳ್ಳಿ. ಈ ಪೆನ್ನಿಗೆ ನಾನು ಒಂದ್ ಕಡೆಯಿಂದ ಇದು ಡೌನ್ವರ್ಡ್ ಫೋರ್ಸ್ ಅಪ್ಲೈ ಮಾಡ್ತೀನಿ, ಇನ್ನೊಂದು ಕಡೆಯಿಂದ ಅಪ್ವರ್ಡ್ ಫೋರ್ಸ್ ಅಪ್ಲೈ ಮಾಡ್ತೀನಿ. ಡೌನ್ವರ್ಡ್ ಫೋರ್ಸ್, ಅಪ್ವರ್ಡ್ ಫೋರ್ಸ್.
ಡೌನ್ವರ್ಡ್ ಫೋರ್ಸ್ ಅಪ್ವರ್ಡ್ ಫೋರ್ಸ್, ಈ ಕಡೆಯಿಂದ ಅಪ್ವರ್ಡ್ ಫೋರ್ಸ್ ಅಪ್ಲೈ ಮಾಡ್ತಾ ಇದೀನಿ, ಈ ಕಡೆ ಡೌನ್ವರ್ಡ್ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದಾಗ ಏನಾಗ್ತಿದೆ ಪೆನ್ನು ರೊಟೇಟ್ ಆಗ್ತಾ ಇದೆ ತಾನೆ, ರೊಟೇಟ್ ಆಗ್ತಿದೆ. ಅದೇ ರೀತಿ ಈ ಕಾಯಿಲ್ ಮೇಲೂ ಅಷ್ಟೇ, ಈ ಕಾಯಿಲ್ಗೆ ಇಲ್ಲಿ ಡೌನ್ವರ್ಡ್ ಫೋರ್ಸ್ ಅಪ್ಲೈ ಆಗ್ತಿದೆ, ಇಲ್ಲಿ ಅಪ್ವರ್ಡ್ ಫೋರ್ಸ್ ಅಪ್ಲೈ ಆಗ್ತಿದೆ, ಅಂದ್ರೆ ಕಾಯಿಲ್ ಕೂಡ ಹಿಂಗೆ ರೊಟೇಟ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೇಗೆ ನೋಡಿ, ಕಾಯಿಲ್ ಇಟ್ಕೊಂಡು ತೋರಿಸ್ತೀನಿ, ಹೀಗಿದೆ, ಒಂದಕ್ಕೊಂದು ಸ್ಪ್ಲಿಟ್ಟಿಂಗ್ಸ್ ಹೆಚ್ಚಾಗಿರಲ್ಲ, ಓಕೆನಾ, ಡಿಫ್ರೆಂಟ್ ಆಗಿರುತ್ತೆ. ಈ ಕಡೆ ಡೌನ್ವರ್ಡ್ ಫೋರ್ಸ್, ಈ ಕಡೆ ಅಪ್ವರ್ಡ್ ಫೋರ್ಸ್, ಡೌನ್ವರ್ಡ್ ಫೋರ್ಸ್ ಅಪ್ವರ್ಡ್ ಫೋರ್ಸ್ ಆಗಿ ಹಿಂಗ ಹಾಫ್ ರೊಟೇಷನ್ ಆಗುತ್ತೆ, ರೊಟೇಟ್ ಆಗುತ್ತೆ, ಓಕೆನಾ. ಸೊ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಒಂದು ಕರೆಂಟ್ ಕ್ಯಾನ್ ಕನೆಕ್ಟರ್ ಇರೋದ್ರಿಂದ ಈ ಎ ಬಿ ಮತ್ತೆ ಸಿ ಡಿ ಪೋರ್ಷನ್ ಅಲ್ಲಿ ಫೋರ್ಸ್ ಅಪ್ಲೈ ಆಗಿ ಆ ಒಂದು ಕಾಯಿಲ್ ರೊಟೇಟ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ ಬಿಗಿನಿಂಗ್ ಅಲ್ಲಿ. ಓಕೆ, ನಮ್ಗೆ ಇವಾಗ ಇಷ್ಟು ಗೊತ್ತಾಯ್ತು, ಕಾಯಿಲ್ ರೊಟೇಟ್ ಆಗ್ತಿದೆ ಅಂತ ಗೊತ್ತಾಯ್ತು. ಓಕೆ, ರೊಟೇಟ್ ಆಗೋ ಮುಂಚೆ, ರೊಟೇಟ್ ಆದ್ಮೇಲೆ ಹೇಗಿರುತ್ತೆ ಅಂತ ಹೇಳ್ತೀನಿ, ಅದಕ್ಕೂ ಮುಂಚೆ ಒಂದು ಕೆಲವು ಪಾಯಿಂಟ್ಸ್ ಗಳನ್ನ ಬರ್ಕೊಂಡ್ಬಿಡ್ತೀನಿ. ರೊಟೇಟ್ ಆಗೋಕ್ಕೂ ಮುಂಚೆ, ಈಗ ಬಿಫೋರ್ ರೊಟೇಟಿಂಗ್, ಆಫ್ ರೊಟೇಷನ್ ಆಗೋಕ್ಕೂ ಮುಂಚೆ ಹೇಗಿರುತ್ತೆ, ಕರೆಂಟ್ ಎ ಬಿ ನಲ್ಲಿ ಕರೆಂಟ್ ಬರೋದು ಯಾವ ಡೈರೆಕ್ಷನ್, ಸೆಪರೇಟ್ ಆಗಿ ಕಂಡಕ್ಟರ್ ಬರ್ಕೊಂಡ್ಬಿಡ್ತೀನಿ. ಇಲ್ಲಿ ಇದು ಎ ಬಿ, ಇದು ಸಿ ಡಿ, ಸುಮ್ಮನೆ ಸೆಪರೇಟ್ ಆಗಿ ಬರ್ಕೊಂಡಿರ್ತೀನಿ. ಎ ಬಿ ನಲ್ಲಿ ಈ ಕಡೆ, ಸೊ ಎ ಬಿ, ಇದು ಸಿ ಡಿ, ಇದು ಎ ಬಿ, ಎ ಟು ಬಿ ಆಫ್ ರೊಟೇಷನ್ ಆಗೋಕ್ಕೂ ಮುಂಚೆ ಈ ಒಂದು ಕಂಡಕ್ಟರ್ ಅಲ್ಲಿ, ಅಂದ್ರೆ ಈ ಒಂದು ಕಾಯಿಲ್ ಅಲ್ಲಿ ಎ ಟು ಬಿ ಕರೆಂಟ್ ಫ್ಲೋ ಆಗ್ತದೆ ನೋಡಿ, ಎ ಟು ಬಿ ಕರೆಂಟ್ ಫ್ಲೋ ಆಗ್ತಾ ಇದೆ. ಸಿ ಟು ಡಿ ನ ನೋಡಿ, ಸಿ ಟು ಡಿ ನಲ್ಲಿ ಕರೆಂಟ್ ಫ್ಲೋ ಆಗ್ತದೆ, ಸಿ ಟು ಡಿ ಕರೆಂಟ್, ಹೀಗೆ ಕರೆಂಟ್ ಡೈರೆಕ್ಷನ್ ಫ್ಲೋ ಆಗ್ತದೆ. ಇಷ್ಟು ಗೊತ್ತಿರೋ ಬರ್ಕೊಂಡಿರ್ತೀನಿ. ಇದು ಬಿಫೋರ್. ಓಕೆ, ಹಂಗಾರೆ ಎಂಟೈರ್ ಕಾಯಿಲ್ ಅಲ್ಲಿ ಕರೆಂಟ್ ಯಾವ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದೆ ನೋಡಿ. ಈ ಒಂದು ಕರೆಂಟ್ ಬ್ರಷಸ್ ಮೂಲಕ, ಈ ಒಂದು ಪಿ ಸ್ಪ್ಲಿಟ್ ರಿಂಗ್ಸ್ ಮೂಲಕ ಎ ಬಿ ಸಿ ಡಿ ಪಾತ್ನ ಫಾಲೋ ಮಾಡ್ತಾರೆ. ಅಂದ್ರೆ ಕರೆಂಟ್ ಡೈರೆಕ್ಷನ್ ಹೇಳ್ತೀವಿ ಎ ಬಿ ಸಿ ಡಿ, ಅಂದ್ರೆ ಇವಾಗ ಕರೆಂಟ್ ಡೈರೆಕ್ಷನ್ ಬಂದು ಎ ಬಿ ಸಿ ಡಿ, ಎ ಬಂದಿದೆ, ಆಮೇಲೆ ಬಿ ಸಿ ಡಿ, ಕರೆಂಟ್ ಡೈರೆಕ್ಷನ್ ಬಂದು ಎ ಬಿ ಸಿ ಡಿ ಇದೆ ಇವಾಗ. ಓಕೆ, ನೆಕ್ಸ್ಟ್ ನಾನು ಇವಾಗ ಏನ್ ಮಾತಾಡ್ತೀನಿ, ಫೋರ್ಸ್ ಅಪ್ಲೈ ಆಯ್ತು, ಈ ಕಡೆ ಡೌನ್ ಫೋರ್ಸ್ ಅಪ್ಲೈ ಆಗಿದೆ, ಈ ಕಡೆ ಅಪ್ ಫೋರ್ಸ್ ಅಪ್ಲೈ ಆಗಿದೆ. ಸೊ ಕಾಯಿಲ್ ರೊಟೇಟ್ ಆಗುತ್ತೆ. ಕಾಯಿಲ್ ರೊಟೇಟ್ ಆಗಿ ಈ ರೀತಿ ಕಾಯಿಲ್ ರೊಟೇಟ್ ಆಗಿ ಹಾಫ್ ರೊಟೇಷನ್ ಆಗುತ್ತೆ. ಹಾಫ್ ರೊಟೇಷನ್ ಆದ್ಮೇಲೆ ಏನಾಗುತ್ತೆ ಅಂತ ನಾವು ಈಗ ಕಾಯಿಲ್ ಹೀಗೆ ಓಕೆ ಹೀಗಿದೆ, ಫೋರ್ಸ್ ಅಪ್ಲೈ ಆದ್ಮೇಲೆ ಕಾಯಿಲ್ ಹೀಗಿದ್ದು ಹಿಂಗೆ ನಿಧಾನಕ್ಕೆ ಹಾಫ್ ರೊಟೇಷನ್ ಆಯ್ತು. ಈಗ ಏನಾಗುತ್ತೆ ಅಂತ ನಾನು ಡಿಸ್ಕಸ್ ಮಾಡ್ತೀನಿ. ಹಾಫ್ ರೊಟೇಷನ್ ಆದ್ಮೇಲೆ ಸೇಮ್ ಏನು ಚೇಂಜ್ ಆಗುತ್ತಲ್ವಾ, ಪಾಯಿಂಟ್ ಎ ಕಡೆ ಆ ಕಡೆ ಹೋಗುತ್ತೆ, ಎ ಬಿ ಆ ಕಡೆ ಹೋಗುತ್ತೆ, ಸಿ ಡಿ ಕಡೆ ಬರುತ್ತೆ, ಹೀಗೆ ರೊಟೇಷನ್. ಇದು ಎ ಬಿ ಸಿ ಡಿ, ಬರೀ ಎ ಬಿ ಸಿ ಡಿ ಮತ್ತೆ ವೇರಿಯೇಷನ್ ಆಗುತ್ತಾ? ಕರೆಕ್ಟ್ ಥಿಂಕ್ ಮಾಡಿ. ವಿತ್ ರೆಸ್ಪೆಕ್ಟಿವ್ ಇಲ್ಲೂ ಕೂಡ ಪಿ ಮತ್ತೆ ಕ್ಯೂ ವೇರಿಯೇಷನ್ ಆಗುತ್ತೆ. ಹಿಂಗ್ ರೊಟೇಟ್ ಆಗಿದ ತಕ್ಷಣ ಕ್ಯೂ ಈ ಕಡೆ ಬರುತ್ತೆ, ಪಿ ಆ ಕಡೆ ಬರುತ್ತೆ. ಹೆಂಗೆ ಅಂತ ತೋರಿಸ್ತೀನಿ ನೋಡಿ, ನಿಮಗೆ ಡೀಟೇಲ್ ಆಗಿ ಅರ್ಥ ಆಗಲಿ ಅಂತ ನಾನು ಇದನ್ನು ಮಾಡ್ಕೊಂಡಿರೋದು. ಮುಂಚೆ ಆಗಿತ್ತು ಎ ಬಿ ಸಿ ಡಿ ಅಲ್ವಾ, ಎ ಬಿ ಸಿ ಡಿ ಇದ್ದಾಗ ಇದು ಪಿ ಮತ್ತೆ ಕ್ಯೂ ಆಗಿತ್ತು. ಬ್ಲಾಕ್ ಅಲ್ಲಿ ಬರೀತೀನಿ. ಎ ಬಿ ಸಿ ಡಿ ಇದ್ದಾಗ ಈ ಕಡೆ ಪಿ ಕ್ಯೂ, ಈ ಕಡೆ ಇಂದಾನೆ ಬರುತ್ತೆ ಕ್ಯೂ ಪಿ. ಓಕೆ, ಬಿಫೋರ್ ಹಾಫ್ ರೊಟೇಷನ್ ಎ ಬಿ ಸಿ ಡಿ ಇತ್ತು, ಹಿಂಗೆ ಸಪ್ರೇಟ್ ಕಾಂಟ್ಯಾಕ್ಟ್ ಆಗಿಲ್ಲ. ಹಿಂಗೆ ಹಾಫ್ ರೊಟೇಟ್ ಆದ್ಮೇಲೆ ನೋಡಿ ಎ ಬಿ ಸಿ ಡಿ, ಈಗ ಇಲ್ಲಿ ಚೇಂಜ್ ಮಾಡಿ, ಎ ಬಿ ಸಿ ಡಿ ಜೊತೆಗೆ ನೋಡಿ ಕ್ಯೂ ಈ ಕಡೆ ಬಂದಿದೆ, ಪಿ ಆ ಕಡೆ ಹೋಗಿದೆ. ಹಾಗೆ ಈಗ ಇದನ್ನು ಸ್ಪ್ಲಿಟ್ಟಿಂಗ್ ಪೊಸಿಷನ್ ಕೂಡ ಚೇಂಜ್ ಮಾಡ್ತೀನಿ. ಸ್ಪ್ಲಿಟ್ಟಿಂಗ್ಸ್ ಈಗ ತೋರಿಸೋದನ್ನ ಹಂಗೇನೆ ಕ್ಯೂ ಈ ಕಡೆ ಬರುತ್ತೆ, ಪಿ ಆ ಕಡೆ ಹೋಗುತ್ತೆ. ಹಾಫ್ ರೊಟೇಷನ್ ಆದ್ಮೇಲೆ ಏನಾದ್ರೂ ಚೇಂಜಸ್ ಆಗುತ್ತಾ ಅಂತ ನಾನು ನೋಡ್ತೇನೆ. ಮುಂಚೆ ಬಿಫೋರ್ ಹಾಫ್ ರೊಟೇಷನ್ ಎ ಬಿಗೆ ಡೌನ್ವರ್ಡ್ ಫೋರ್ಸ್ ಅಪ್ಲೈ ಆಗ್ತಿತ್ತು, ಬಿ ಸಿಗೆ ಯಾವುದೇ ರೀತಿ ಫೋರ್ಸ್ ಅಪ್ಲೈ ಆಗ್ತಿರ್ಲಿಲ್ಲ, ಸಿ ಡಿಗೆ ಅಪ್ವರ್ಡ್ ಫೋರ್ಸ್ ಅಪ್ಲೈ ಆಗ್ತಿತ್ತು. ಈಗ ಹಾಫ್ ರೊಟೇಷನ್ ಆಗಿದೆ, ಸ್ಪ್ಲಿಟ್ ರಿಂಗ್ಸ್ ಚೇಂಜ್ ಆಗಿದೆ. ಸ್ಪ್ಲಿಟ್ ರಿಂಗ್ಸ್ ಚೇಂಜ್ ಆದ್ಮೇಲೆ
ಈ ಬ್ಯಾಟರಿಯ ಪೊಸಿಷನ್ ಅಂದ್ರೆ ಬ್ಯಾಟರಿ ಕರೆಂಟ್ ಫ್ಲೋ ಡೈರೆಕ್ಷನ್ ಒಂದು ಕಾಯಿಲ್ ಅಲ್ಲಿ ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗಿದೆ ನೋಡ್ತೀವಿ. ಮುಂಚೆ ಎ ಬಿ ಸಿ ಡಿ ಡೈರೆಕ್ಷನ್ ಕರೆಂಟ್ ಫ್ಲೋ ಆಗ್ತಿತ್ತು, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಅಲ್ಲಿ ಬರ್ದಿರೋದು. ಈಗ ಯಾವುದೇ ರೀತಿ ಚೇಂಜಸ್ ಆಗಿದ್ಯಾ ಕರೆಂಟ್ ಡೈರೆಕ್ಷನ್ ಅಂತ ನೋಡೋಣ. ಓಕೆ, ಕರೆಂಟ್ ಯಾವ ರೀತಿ ಬರ್ತಿದೆ ಸೇಮ್. ನನ್ನ ಬ್ಯಾಟರಿ ಏನು ಪೊಸಿಷನ್ ಚೇಂಜ್ ಮಾಡಿಲ್ಲ, ಬ್ಯಾಟರಿ ಟರ್ಮಿನಲ್ ಹಂಗೆ ಇದೆ. ಬ್ಯಾಟರಿಯ ಪಾಸಿಟಿವ್ ಟರ್ಮಿನಲ್ ಕರೆಂಟ್ ಬರುತ್ತೆ. ಕರೆಂಟ್ ಬಂದು ಈ ಒಂದು ಬ್ರಷಸ್ ಮೂಲಕ ಸೇಮ್ ಮುಂಚೆ ಪಿ ಕಾಂಟ್ಯಾಕ್ಟ್ ಆಗಿತ್ತು ಈ ಬ್ರಷ್, ಈಗ ರೊಟೇಟ್ ಆಗಿ ಕ್ಯೂ ಈ ಕಡೆ ಬಂದಿರೋದ್ರಿಂದ ಕ್ಯೂ ಮೂಲಕ ಡಿ ಬರುತ್ತೆ, ಡಿ ಇಂದ ಫ್ಲೋ ಆಗಿ ಸಿ ಬರುತ್ತೆ, ಸಿ ಇಂದ ಬಿ, ಬಿ ಇಂದ ಎ, ಮತ್ತೆ ಕ್ಯೂ ಸ್ಪ್ಲಿಟ್ ರಿಂಗ್ಸ್ ಇಂದ ಮತ್ತೆ ಬ್ರಷ್ ಕಾಂಟ್ಯಾಕ್ಟ್ ಆಗಿ ಬ್ರಷ್ ಇಂದ ಮತ್ತೆ ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಆಗಿ ಮತ್ತೆ ಸರ್ಕ್ಯೂಟ್ ಕಂಪ್ಲೀಟ್ ಆಗಿದೆ. ಆದ್ರೆ ಸರ್ಕ್ಯೂಟ್ ಅಲ್ಲಿ ಏನ್ ಚೇಂಜಸ್ ಆಗಿದೆ, ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗಿದೆ. ಕರೆಂಟ್ ಈ ಡೈರೆಕ್ಷನ್ ಯಾವ ಕಡೆ, ಡಿ ಇಂದ ಸಿ ಗೆ, ಸಿ ಇಂದ ಬಿ ಗೆ, ಸಿ ಇಂದ ಬಿ ಗೆ, ಬಿ ಇಂದ ಎ ಗೆ. ಅಂದ್ರೆ ಕರೆಂಟ್ ಡೈರೆಕ್ಷನ್ ಯಾವುದು, ಡಿ ಸಿ ಬಿ ಎ, ಡಿ ಸಿ ಬಿ ಎ. ಯಾವಾಗ ಹಾಫ್ ರೊಟೇಷನ್ ಆಯ್ತು, ಬಿಫೋರ್ ಹಾಫ್ ರೊಟೇಷನ್ ಕರೆಂಟ್ ಡೈರೆಕ್ಷನ್ ಎ ಬಿ ಸಿ ಡಿ, ಹಾಫ್ ರೊಟೇಷನ್ ಆಯ್ತು, ಇಲ್ಲಿ ಸ್ಪ್ಲಿಟ್ ರಿಂಗ್ಸ್ ಪೊಸಿಷನ್ ಚೇಂಜ್ ಆಯ್ತು, ಸ್ಪ್ಲಿಟ್ ರಿಂಗ್ಸ್ ಕಾಂಟ್ಯಾಕ್ಟ್ ಆಗಿರೋದ್ರಿಂದ ಇಲ್ಲಿ ಮುಂಚೆ ಪಿ ಇತ್ತು, ಇಲ್ಲಿ ಕ್ಯೂ ಇತ್ತು, ಇಲ್ಲಿ ಕಾಂಟ್ಯಾಕ್ಟ್ ಚೇಂಜ್ ಆಗಿರೋದ್ರಿಂದ ಈಗ ಕ್ಯೂ ಈ ಕಡೆ ಬಂದಿದೆ, ಪಿ ಆ ಕಡೆ ಹೋಗಿದೆ. ಸೊ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಡೈರೆಕ್ಷನ್ ಚೇಂಜ್ ಆಯ್ತು. ಸೊ ಇವಾಗ ಯಾವ ಕರೆಂಟ್ ಡೈರೆಕ್ಷನ್ ಇದೆ, ಡಿ ಸಿ ಬಿ ಎ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಏನಂತ, ಒಂದು ಕಂಡಕ್ಟರ್ ಅಲ್ಲಿ ಫ್ಲೋ ಆಗ್ತಾ ಕರೆಂಟ್ ಡೈರೆಕ್ಷನ್ ಚೇಂಜ್ ಆಯ್ತು ಅಂದ್ರೆ ಆ ಒಂದು ಕಂಡಕ್ಟರ್ ಮೇಲೆ ಅಪ್ಲೈ ಆಗೋ ಫೋರ್ಸ್ ನ ಡೈರೆಕ್ಷನ್ ಕೂಡ ಚೇಂಜ್ ಆಗುತ್ತೆ. ಈಗ ಒಂದು ನಿಮಿಷ ಹೇಳ್ತೀನಿ. ಈ ಒಂದು ಕಂಡಕ್ಟರ್ ಅಲ್ಲಿ ಈ ಡೈರೆಕ್ಷನ್ ಫ್ಲೋ ಆಗ್ತಿತ್ತು ಕರೆಂಟ್, ಫೋರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ಅಂತ ಅನ್ಕೊಳ್ತೀನಿ, ಸುಮ್ಮನೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ, ಸುಮ್ಮನೆ ಅಸಂಪ್ಷನ್ ತಗೊಳ್ತಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ ಕರೆಂಟ್ ಇನ್ವರ್ಡ್ ಫೋರ್ಸ್, ಈ ಕಂಡಕ್ಟರ್ಗೆ ಇನ್ವರ್ಡ್ ಬೋರ್ಡ್ ಒಳಗಡೆ ಈ ರೀತಿ ಫೋರ್ಸ್ ಅಪ್ಲೈ ಆಗುತ್ತೆ, ಮುಂಚೆ ಅಪ್ಲೈ ಆಗ್ತಿತ್ತು. ಈಗ ಏನ್ ಮಾಡ್ತೀನಿ, ಇದೇ ಕಂಡಕ್ಟರ್ ಅಲ್ಲಿ ಕರೆಂಟ್ ಡೈರೆಕ್ಷನ್ ಆಪೋಸಿಟ್ ಮಾಡ್ತೀನಿ. ಆಪೋಸಿಟ್ ಮಾಡಿದ್ಮೇಲೆ ಫೋರ್ಸ್ ಹೆಂಗ್ ಬರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಕರೆಂಟ್ ಡೈರೆಕ್ಷನ್ ಎಕ್ಸಾಕ್ಟ್ಲಿ ಆಪೋಸಿಟ್. ಮುಂಚೆ ಬೋರ್ಡ್ ಒಳಗಡೆ ಫೋರ್ಸ್ ಅಪ್ಲೈ ಆಗ್ತಿತ್ತು, ಈಗ ಬೋರ್ಡ್ ಒಳಗಡೆ ಈ ಡೈರೆಕ್ಷನ್ ಅಲ್ಲಿ ಈ ಕಂಡಕ್ಟರ್ ಮೇಲೆ ಫೋರ್ಸ್ ಅಪ್ಲೈ ಆಗ್ತದೆ. ಅಂದ್ರೆ ಮುಂಚೆ ಈ ಫೋರ್ಸ್ ಅಪ್ಲೈ ಆಗ್ತದೆ, ಈಗ ಆಪೋಸಿಟ್ ಹಿಂಗ್ ಬರುತ್ತೆ, ಎಕ್ಸಾಕ್ಟ್ಲಿ ಆಪೋಸಿಟ್. ಹಂಗೆ ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡ್ತೀವಿ ಅಂದ್ರೆ ಆ ಒಂದು ಕಂಡಕ್ಟರ್ ಮೇಲೆ ಅಪ್ಲೈ ಆಗೋ ಫೋರ್ಸ್ ಕೂಡ ಆ ಡೈರೆಕ್ಷನ್ ಆಪೋಸಿಟ್ ಆಗುತ್ತೆ, ಇಷ್ಟು ಗೊತ್ತಿರಬೇಕು. ಈಗ ಈ ಎಂಟೈರ್ ಸರ್ಕ್ಯೂಟ್ ಅಲ್ಲಿ ಡಿ ಸಿ ಬಿ ಗೆ ಕರೆಂಟ್ ಡೈರೆಕ್ಷನ್ ಚೇಂಜ್ ಆಯ್ತು ಅಂದ್ರೆ ಎ ಬಿ ಪೋರ್ಷನ್, ಬಿ ಸಿ ಪೋರ್ಷನ್, ಸಿ ಡಿ ಪೋರ್ಷನ್ ಅಲ್ಲೂ ಕೂಡ ಕರೆಂಟ್ ಚೇಂಜ್ ಆಗುತ್ತೆ. ಅಂದ್ರೆ ಮುಂಚೆ ನೋಡಿ, ಮುಂಚೆ ಕರೆಂಟ್ ಎ ಟು ಬಿ ಫ್ಲೋ ಆಗ್ತಿತ್ತು, ಇವಾಗ ನೋಡಿ ಬಿ ಟು ಎ ಚೇಂಜ್ ಆಗಿದೆ, ಕರೆಂಟ್ ಫ್ಲೋ ಆಗ್ತಿದೆ. ಇವಾಗ ಬರ್ಕೊಳ್ತೀನಿ, ಬೇರೆ ಮಾಡ್ಕೊಂಡು ಬರ್ಕೊಳ್ತೀನಿ, ಗೊತ್ತಾಗುತ್ತಲ್ಲ. ಈಗ ಹಿಂಗ್ ಬರ್ಕೊಳ್ತೀನಿ ಅಂದ್ರೆ ಸರಿ. ಈಗ ಬಿ, ಇದು ಎ, ಇದು ಸಿ, ಡಿ. ಮುಂಚೆ ನೋಡಿ ಸರ್ಕ್ಯೂಟ್ ಅಲ್ಲಿ ಈ ಒಂದು ಎ ಬಿ ಪೋರ್ಷನ್ ಅಲ್ಲಿ ಎ ಟು ಬಿ ಕರೆಂಟ್ ಫ್ಲೋ ಆಗ್ತಿತ್ತು, ಆದ್ರೆ ಈಗ ಬಿ ಟು ಎ ಕರೆಂಟ್ ಫ್ಲೋ ಆಗ್ತಾ ಇದೆ. ಅಲ್ಲಿ ಮುಂಚೆ ಸಿ ಟು ಡಿ ಕರೆಂಟ್ ಫ್ಲೋ ಆಗ್ತಾ ಇತ್ತು ಬಿಫೋರ್ ಹಾಫ್ ರೊಟೇಷನ್. ಈಗ ಹಾಫ್ ರೊಟೇಷನ್ ಆದ್ಮೇಲೆ ಇದೇ ಒಂದು ಕಂಡಕ್ಟರ್ ಅಲ್ಲಿ ಡಿ ಟು ಎ ಕರೆಂಟ್ ಫ್ಲೋ ಆಗ್ತಾ ಇದೆ. ಈಗ ಪರ್ಟಿಕ್ಯುಲರ್ ಆಗಿ ಇಂಡಿವಿಜುವಲ್ ಆಗಿ ಎ ಬಿ ಮತ್ತೆ ಸಿ ಡಿ ನಲ್ಲಿ ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗಿರೋದ್ರಿಂದ ಅದ್ರ ಮೇಲೆ ಅಪ್ಲೈ ಆಗ್ತಿದ್ದು ಫೋರ್ಸ್ ಡೈರೆಕ್ಷನ್ ಕೂಡ ಆಪೋಸಿಟ್ ಆಗುತ್ತಲ್ವಾ. ಮುಂಚೆ ಇದನ್ನ ಅಳಿಸ್ಬಿಡ್ತೀನಿ. ಮುಂಚೆ ಡೌನ್ವರ್ಡ್ ಫೋರ್ಸ್ ಅಪ್ಲೈ ಆಗ್ತಿತ್ತು, ಈಗ ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗಿರೋದ್ರಿಂದ ಆ ಎ ಬಿ ಕಂಡಕ್ಟರ್ ಅಲ್ಲಿ ಈಗ ಅಪ್ವರ್ಡ್ ಫೋರ್ಸ್ ಅಪ್ಲೈ ಆಗುತ್ತೆ. ಡೌನ್ವರ್ಡ್ ಫೋರ್ಸ್ ಈಗ ಎಕ್ಸಾಕ್ಟ್ಲಿ ಆಪೋಸಿಟ್ ಫೋರ್ಸ್ ಅಂದ್ರೆ ಯಾವುದು, ಡೌನ್ವರ್ಡ್ ಫೋರ್ಸ್, ಅಪ್ವರ್ಡ್ ಫೋರ್ಸ್. ಅಂದ್ರೆ ಈಗ ಅಪ್ವರ್ಡ್ ಫೋರ್ಸ್ ಅಪ್ಲೈ ಆಗುತ್ತೆ, ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಇವಾಗ ಫೋರ್ಸ್ ಅಪ್ಲೈ ಆಗ್ತಿದೆ ಎ ಬಿ ಗೆ, ಯಾಕಂದ್ರೆ ಎ ಬಿ ಕಂಡಕ್ಟರ್ ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗಿದೆ. ನೆಕ್ಸ್ಟ್ ಬಿ ಸಿ ನಲ್ಲೂ ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗಲಿ, ಆದ್ರೆ ಇವಾಗ್ಲೂ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಪ್ಯಾರಲ್ ಆಗೇ ಇದೆ. ನೋಡಿ ಡಿ ಸಿ ಬಿ ಎ ಚೇಂಜ್ ಆಗಿದೆ, ನಾವು ಈಗ ಇಟ್ಟಿದೀವಿ, ಆದ್ರೂ ಬಿ ಸಿ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ 0 ಡಿಗ್ರಿನೇ ಇದೆ. ಸೊ ನೀವು ಅದ್ರ ಕರೆಂಟ್ ಡೈರೆಕ್ಷನ್ ಚೇಂಜ್ ಆದ್ರೂ ಅದ್ರ ಮೇಲೆ ಯಾವುದೇ ರೀತಿ ಫೋರ್ಸ್ ಅಪ್ಲೈ ಆಗಲ್ಲ. ಮುಂಚೆ 0 ಫೋರ್ಸ್ ನೋ ಫೋರ್ಸ್ ಅಂತ ಇದೆಯಲ್ಲ, ಬಿ ಸಿ ಗೆ ಮತ್ತೆ ಯಾವುದೇ ರೀತಿ ಫೋರ್ಸ್ ಅಪ್ಲೈ ಆಗಲ್ಲ. ನೆಕ್ಸ್ಟ್ ಸಿ ಡಿ ಬರೋಣ. ಸಿ ಡಿ ನಲ್ಲಿ ಮುಂಚೆ ಕರೆಂಟ್ ಡೈರೆಕ್ಷನ್ ಬೇರೆ ಇತ್ತು, ಇವಾಗ ಮತ್ತೆ ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗಿದೆ. ಇವಾಗ ಸಿ ಡಿ ನಲ್ಲೂ ಕೂಡ ಯಾವ ರೀತಿ ಎ ಬಿ ನಲ್ಲಿ ಚೇಂಜ್ ಆಗಿದೆಯೋ ಅದೇ ರೀತಿ ಸಿ ಡಿ ನಲ್ಲೂ ಕೂಡ ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗಿದೆ. ಸೊ ಮುಂಚೆ ಅಪ್ವರ್ಡ್ ಫೋರ್ಸ್ ಅಪ್ಲೈ ಆಗ್ತಿತ್ತು, ಈಗ ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗೋದ್ರಿಂದ ಡೌನ್ವರ್ಡ್ ಫೋರ್ಸ್ ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅಪ್ಲೈ ಆಗ್ತಿದೆ. ಹಾಫ್ ರೊಟೇಷನ್ ಆಗಿದ ತಕ್ಷಣ ಸಿಚುವೇಶನ್ ಫುಲ್ ಚೇಂಜ್ ಆಗೋಯ್ತು, ಇದ್ರ ಮೇಲೆ ಅಪ್ಲೈ ಆಗ್ತಿದೆ ಫೋರ್ಸ್ ಡೈರೆಕ್ಷನ್ ಚೇಂಜ್ ಆಯ್ತು. ಈಗ ಎ ಬಿ ಗೆ ಅಪ್ವರ್ಡ್ ಫೋರ್ಸ್ ಅಪ್ಲೈ ಆಗ್ತಿದೆ, ಸಿ ಡಿ ಗೆ ಡೌನ್ವರ್ಡ್ ಫೋರ್ಸ್ ಅಪ್ಲೈ ಆಗ್ತಿದೆ. ಸೇಮ್ ಎ ಬಿ ಗೆ ಅಪ್ವರ್ಡ್ ಫೋರ್ಸ್, ಸಿ ಡಿ ಗೆ ಡೌನ್ವರ್ಡ್ ಫೋರ್ಸ್ ಅಪ್ಲೈ ಆಯ್ತು ಅಂದ್ರೆ ಏನಾಗುತ್ತೆ, ಮತ್ತೆ ಕಾಯಿಲ್ ರೊಟೇಟ್ ಆಗುತ್ತೆ, ಮತ್ತೆ ಕಾಯಿಲ್ ರೊಟೇಟ್ ಮಾಡುತ್ತೆ.
ಈಗ ನೋಡಿ ಡಿ ಸಿ ಬಿ ಎ ಇದೆ, ಎ ಬಿಗೆ ಅಪ್ವರ್ಡ್ ಫೋರ್ಸ್, ಸಿ ಡಿಗೆ ಡೌನ್ವರ್ಡ್ ಫೋರ್ಸ್, ಮತ್ತೆ ಕಾಯಿಲ್ ರೊಟೇಟ್ ಆಯ್ತು. ಕಾಯಿಲ್ ರೊಟೇಟ್ ಆಗಿದ ತಕ್ಷಣ ಮತ್ತೆ ಯಾವ್ದೇ ಪ್ಯಾಟರ್ನ್ ಬಂತು, ಬಿಗಿನಿಂಗ್ ಫಸ್ಟ್ ಇತ್ತಲ್ಲ ಎ ಬಿ ಸಿ ಡಿ ಅದೇ ಪೊಸಿಷನ್ ಬಂತು. ಅಂದ್ರೆ ಇಂಡೈರೆಕ್ಟ್ ಆಗಿ ಏನಾಯ್ತು ಅಂದ್ರೆ ಈ ಒಂದು ಕಾಯಿಲ್ ಒಂದು ರೌಂಡ್ ಕಂಪ್ಲೀಟ್ ಮಾಡ್ಕೊಂಡು ಮತ್ತೆ ಎ ಬಿ ಸಿ ಡಿ ಪೊಸಿಷನ್ ಬಂದಿದೆ. ಈಗ ಏನ್ ಹೇಳ್ತೀನಿ ಅಂದ್ರೆ ಈಗ ನಾವೇನು ಹಾಫ್ ರೊಟೇಷನ್ ಒಂದ್ಸರಿ ತಿಳ್ಕೊಂಡು ಮತ್ತೆ ಇನ್ನೊಂದ್ಸರಿ ಹಾಫ್ ರೊಟೇಷನ್ ತಿಳ್ಕೊಂಡಲ್ಲ, ಅದೇ ರೀತಿ ರಿಪೀಟ್ ಆಗಿ ನಡೀತಾನೆ ಇರುತ್ತೆ. ನಿಮಗೆ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗ್ತಿರುತ್ತೆ, ಈ ಒಂದು ಪೋರ್ಷನ್ ಅಪ್ಲೈ ಆಗೋ ಫೋರ್ಸ್ ಡೈರೆಕ್ಷನ್ ಚೇಂಜ್ ಆಗಿ ಕಂಟಿನ್ಯೂಸ್ ಆಗಿ ಈ ರೀತಿ ಏನಿದೆಯಲ್ಲ ರೆಕ್ಟಾಂಗ್ಯುಲರ್ ಕಾಯಿಲ್ ರೊಟೇಟ್ ಆಗ್ತಾನೆ ಇರುತ್ತೆ. ಸೊ ಅವಾಗ ಏನಾಯ್ತು, ಎಲೆಕ್ಟ್ರಿಕ್ ಮೋಟಾರ್ ಆಗಿ ಕೊಡ್ತಾ ಇರೋದು ನಾವು. ಎಲೆಕ್ಟ್ರಿಕ್ ಮೋಟಾರ್ ಅಂದ್ರೇನು, ಇಲ್ಲಿ ನಾವು ಕರೆಂಟ್ ನ ಈ ಒಂದು ರೆಕ್ಟಾಂಗ್ಯುಲರ್ ಕಾಯಿಲ್ ಕರೆಂಟ್ ಇನ್ಪುಟ್ ಕೊಡ್ತಾ ಇದೆ. ಅಂದ್ರೆ ಈ ಒಂದು ರೆಕ್ಟಾಂಗ್ಯುಲರ್ ಕಾಯಿಲ್ ಇಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ಫ್ಲೋ ಆಗಿದ ತಕ್ಷಣ ಈ ಒಂದು ಕಾಯಿಲ್ ಮೇಲೆ ಫೋರ್ಸ್ ಅಪ್ಲೈ ಆಗಿ ಈ ಕಾಯಿಲ್ ರೊಟೇಟ್ ಆಗೋಕೆ ಸ್ಟಾರ್ಟ್ ಮಾಡ್ತಾ ಇದೆ. ಅಂದ್ರೆ ಈ ಡಿವೈಸ್ ಏನ್ ಮಾಡ್ತಾ ಇದೆ, ಎಲೆಕ್ಟ್ರಿಕ್ ಎನರ್ಜಿ ನಾವು ಇನ್ಪುಟ್ ಕೊಡ್ತಾ ಇದೀವಿ, ಆದ್ರೆ ಈ ಕಾಯಿಲ್ ರೊಟೇಟ್ ಆಗ್ತಾ ಇದೆ. ಇದನ್ನ ನಾವು ಮೆಕ್ಯಾನಿಕಲ್ ಎನರ್ಜಿ ಅಂತ ಕರಿತೀವಿ. ಸೊ ನಾವು ಇನ್ಪುಟ್ ಕೊಡ್ತಾ ಇರೋದು ಎಲೆಕ್ಟ್ರಿಕಲ್ ಎನರ್ಜಿ, ಬ್ಯಾಟರಿ ಇರೋ ಎಲೆಕ್ಟ್ರಿಕಲ್ ಎನರ್ಜಿ ಕಡಿಮೆ ಆಗ್ತಾ ಇದೆ. ಸೊ ಆ ಎಲೆಕ್ಟ್ರಿಕಲ್ ಎನರ್ಜಿ ಏನಾಗಿ ಕನ್ವರ್ಟ್ ಆಗ್ತಿದೆ, ರೊಟೇಟ್ ಆಗ್ತಿದೆ. ರೊಟೇಟ್ ಆಗ್ತಿರೋದು ಮೆಕ್ಯಾನಿಕಲ್ ಎನರ್ಜಿ ಅಂತ ಕರಿತೀವಿ. ಸೊ electric motor is a device which converts electrical energy into mechanical energy. ಇದು ಅಷ್ಟೇ, ನಾನೀಗ ಒಂದು ರೊಟೇಷನ್ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ. ಅದೇ ರೀತಿ ರೊಟೇಷನ್ ರಿಪೀಟ್ ಆಗಿ ಮೋಟರ್ ರೊಟೇಟ್ ಆಗೋದು. ನೀವು ಕಾಯಿಲ್ ಒಳಗಡೆ ಇದೆಯಲ್ಲ, ಕಾಯಿಲ್ ಇಲ್ಲಿ ಹಿಂಗ್ ರೊಟೇಟ್ ಆಗ್ತಾ ಇರುತ್ತೆ. ಈಗ ನಾನು ಕಂಪ್ಲೀಟ್ ಆಗಿ ಮುಂಚೆ ಎ ಬಿ ಸಿ ಡಿ ಇತ್ತು, ಹಾಫ್ ರೊಟೇಷನ್ ಆದ್ಮೇಲೆ ಡಿ ಸಿ ಬಿ ಎ ಬಂತು, ನೆಕ್ಸ್ಟ್ ಮತ್ತೆ ಎಕ್ಸ್ಪ್ಲೈನ್ ಮಾಡಿದೆ. ಡಿ ಸಿ ಬಿ ಎ ಇದ್ದು ರಿಟರ್ನ್ ಎ ಬಿ ಸಿ ಡಿ ಆಯ್ತು, ಮತ್ತೆ ರಿಪೀಟ್ ಆಗುತ್ತೆ, ನಿಂತೋಗಲ್ಲ ಅಲ್ಲಿಗೆ, ಮತ್ತೆ ಫೋರ್ಸ್ ಅಪ್ಲೈ ಆಗ್ತಾನೆ ಇರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೂ ಇದೇ ಇರುತ್ತೆ. ಬ್ಯಾಟ್ರಿ ಎಲ್ಲಿವರೆಗೂ ಇರುತ್ತೋ, ಬ್ಯಾಟ್ರಿ ಎಷ್ಟು ಎನರ್ಜಿ ಇರುತ್ತೋ ಅಲ್ಲಿವರೆಗೂ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇರುತ್ತೋ, ಕರೆಂಟ್ ಫ್ಲೋ ಆಗ್ತಿರೋದ್ರಿಂದ ಕಂಡಕ್ಟರ್ ಮೇಲೆ ಫೋರ್ಸ್ ಅಪ್ಲೈ ಆಗ್ತಾ ಇರುತ್ತೆ. ಸೊ ಮತ್ತೆ ಆ ರೊಟೇಷನ್ ಆಗುತ್ತೆ ಡಿ ಸಿ ಬಿ ಎ, ಮತ್ತೆ ಹಿಂಗ್ ರೊಟೇಟ್ ಆಗುತ್ತೆ ಎ ಬಿ ಸಿ ಡಿ, ಡಿ ಸಿ ಬಿ ಎ ಬಿ ಸಿ ಡಿ. ಅಂದ್ರೆ ಇಂಡೈರೆಕ್ಟ್ ಆಗಿ ಮೋಟರ್ ರೊಟೇಟ್ ಆಗ್ತಾ ಇದೆ. ಸೊ ಇಲ್ಲಿ ನಾವು ಇನ್ಪುಟ್ ಕೊಡ್ತಾ ಇದೆ ಎಲೆಕ್ಟ್ರಿಕಲ್ ಎನರ್ಜಿ, ಕನ್ವರ್ಟ್ ಆಗ್ತದೆ ಮೆಕ್ಯಾನಿಕಲ್ ಎನರ್ಜಿ. ಅದಕ್ಕೆ ಇದನ್ನ ನಾವು ಎಲೆಕ್ಟ್ರಿಕ್ ಮೋಟಾರ್ ಅಂತ ಕರಿತೀವಿ. ಎಲೆಕ್ಟ್ರಿಕ್ ಮೋಟಾರ್ ಅಂದ್ರೇನು, ಎಲೆಕ್ಟ್ರಿಕ್ ಮೋಟಾರ್ ಇಸ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಈಗ ಎಲೆಕ್ಟ್ರಿಕ್ ಮೋಟಾರ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಗೊತ್ತಾಯ್ತು. ಸೊ ಹಿಂಗೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಒಂದು ಕಂಡಕ್ಟರ್ ಮೇಲೆ ಫೋರ್ಸ್ ಅಪ್ಲೈ ಆಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ ಅಷ್ಟೇ. ಅದ್ರ ಬಗ್ಗೆ ಡೀಟೇಲ್ ಆಗಿ ಏನು ತಿಳ್ಕೊಳಕ್ ಹೋಗ್ಲಿಲ್ಲ. ಅದೇ ಸೈಂಟಿಸ್ಟ್ ನಂತರಲ್ಲ, ಅವ್ರು ತುಂಬಾ ತರ ಕೆಡ್ಸ್ಕೊಂಡ್ಬಿಡ್ತಾರೆ. ಈಗ ಯಾವ್ದಾದ್ರು ಒಂದು ಅಬ್ಸರ್ವೇಷನ್ ನೋಡ್ತೀವಿ, ನಾವು ಫಿನಾಮಿನಲ್ ಅಬ್ಸರ್ವ್ ಮಾಡ್ತೀವಿ ಅಂದ್ರೆ ಅದರಿಂದ ಒಂದು ಯೂಸ್ಫುಲ್ ತಗೋಬೇಕು ನಾವು. ಅದ್ರ ಮೇಲೆ ಯಾವ್ದಾದ್ರು ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ನ ತಿಳ್ಕೊಳ್ತಾರೆ, ಪ್ರಾಕ್ಟಿಕಲ್ ಅಪ್ಲೈ ಮಾಡ್ತಾರೆ. ಸೊ ಆ ಒಂದು ಕಾನ್ಸೆಪ್ಟ್ ನ ಈ ಒಂದು ರೆಕ್ಟಾಂಗ್ಯುಲರ್ ಕಾಯಿಲ್ ಮೇಲೆ ಅಪ್ಲೈ ಮಾಡ್ತಾರೆ. ಅದ್ರ ಬಂದು ಸುಮ್ಮನೆ ಸ್ಟ್ರೈಟ್ ಕಂಡಕ್ಟರ್ ಇಟ್ಬಿಟ್ಟು ಏನೋ ನಮಗೆ ಅದು ನೋಡಿದ ತಕ್ಷಣ ಮ್ಯಾಜಿಕ್ ಅನ್ಸುತ್ತೆ, ಇದಕ್ಕೆ ಹೆಂಗೆ ಕಂಡಕ್ಟರ್ ಮೂವ್ ಆಗ್ತಾ ಇದೆ ಅಂತ. ಆದ್ರೆ ಅವ್ರು ಹಂಗೆ ಮ್ಯಾಜಿಕ್ ಅಂತ ಅನ್ಕೊಳ್ಳೋದು. ಅದರಿಂದ ಏನಾದ್ರು ಒಂದು ಯೂಸ್ಫುಲ್ ಥಿಂಗ್ ತಗೋಬೇಕು, ಪ್ರಾಕ್ಟಿಕಲ್ ಅದನ್ನ ಅಪ್ಲೈ ಮಾಡಿ ಕಂಡುಹಿಡಿಯಬೇಕು ಅಂತ ಮಾಡಿ ಕೊನೆಗೆ ಈ ಒಂದು ಎಲೆಕ್ಟ್ರಿಕ್ ಮೋಟಾರ್ ಡಿಸ್ಕವರ್ ಮಾಡ್ತಾರೆ. ಓಕೆ, ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ ಅಂದ್ರೆ, ಇಲ್ಲಿ ಸರ್ಕ್ಯೂಟ್ ಅಲ್ಲಿ ಇದಕ್ಕಿದೆ ಆಫ್ ರೊಟೇಷನ್ ಆಗಿದ ತಕ್ಷಣ ಕರೆಂಟ್ ಡೈರೆಕ್ಷನ್ ಚೇಂಜ್ ಆಯ್ತು. ಏತಕ್ಕೆ ಇರ್ಬೋದು ಹೇಳಿ, ಸ್ಪ್ಲಿಟ್ ರಿಂಗ್ಸ್ ಪೊಸಿಷನ್ ಚೇಂಜ್ ಆಗಿದ್ದಕ್ಕೆ. ಮುಂಚೆ ಪಿ ಇಲ್ಲಿತ್ತು, ಕ್ಯೂ ಇಲ್ಲಿತ್ತು. ಸೊ ಪಾಸಿಟಿವ್ ಟರ್ಮಿನಲ್ ಪಿ ಕ್ಯೂ ಗೆ ಕನೆಕ್ಟ್ ಆಗಿರೋದು, ಇಂಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಪಿ ಕ್ಯೂ ಕನೆಕ್ಟ್ ಆಗಿದೆ. ಯಾವಾಗ ಸ್ಪ್ಲಿಟ್ ರಿಂಗ್ಸ್ ಪೊಸಿಷನ್ ಚೇಂಜ್ ಆಯ್ತು, ಅದಕ್ಕೆ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಡೈರೆಕ್ಷನ್ ಕೂಡ ಚೇಂಜ್ ಆಗಿದೆ. ನಾವು ಎಕ್ಸ್ಪೆರಿಮೆಂಟ್ ಗಳಲ್ಲಿ ಅಂದ್ರೆ ಫಿಸಿಕ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಕಮ್ಯುಟೇಟರ್ ಅಂತ ಒಂದು ಯೂಸ್ ಮಾಡ್ತೀವಿ, ಇನ್ಸ್ಟ್ರೂಮೆಂಟ್ ಕಮ್ಯುಟೇಟರ್. ಏನಪ್ಪ ಕಮ್ಯುಟೇಟರ್ ಅಂದ್ರೆ, ಒಂದು ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಡೈರೆಕ್ಷನ್ ರಿವರ್ಸ್ ಮಾಡೋದಕ್ಕೆ, ಈಗ ಎ ಬಿ ಸಿ ಹೋಗ್ತಿದೆ, ಡಿ ಸಿ ಬಿ ಎ ಡೈರೆಕ್ಷನ್ ಚೇಂಜ್ ಆಗಿದೆ ನೋಡಿ, ಎಕ್ಸಾಕ್ಟ್ಲಿ ಎ ಬಿ ಸಿ ಡಿ ಇಲ್ಲಿದು ಡಿ ಸಿ ಬಿ ಎ ಅಂದ್ರೆ ಎಕ್ಸಾಕ್ಟ್ಲಿ ಕರೆಂಟ್ ಡೈರೆಕ್ಷನ್ ರಿವರ್ಸ್ ಆಗಿದೆ. ಆ ಒಂದು ಇನ್ಸ್ಟ್ರೂಮೆಂಟ್ ಏನ್ ಮಾಡುತ್ತೆ, ಕಮ್ಯುಟೇಟರ್ ಅಂತ ಹೇಳಿದಲ್ಲ, ಅದು ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇಲ್ಲಿ ಇಂಡೈರೆಕ್ಟ್ ಆಗಿ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡಿರೋದು ಸ್ಪ್ಲಿಟ್ ರಿಂಗ್ಸ್. ಇದು ಸ್ಪ್ಲಿಟ್ ರಿಂಗ್ಸ್ ನ ಕಮ್ಯುಟೇಟರ್ ಅಂತ ಕರೆಯಕ್ ಆಗಲ್ಲ, ಆದ್ರೂ ಇದು ಆ ಒಂದು ವರ್ಕ್ ಮಾಡ್ತಾ ಇದೆ. ಕಮ್ಯುಟೇಟರ್ ಏನ್ ಮಾಡುತ್ತೆ, ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡುತ್ತೆ. ಆದ್ರೆ ಇಲ್ಲಿ ಈ ಒಂದು ಎಲೆಕ್ಟ್ರಿಕ್ ಮೋಟಾರ್ ಅಲ್ಲಿ ಸ್ಪ್ಲಿಟ್ ರಿಂಗ್ಸ್ ಆ ಒಂದು ಕೆಲಸ ಮಾಡ್ತಾ ಇದೆ. ಅಂದ್ರೆ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡೋದ್ರಿಂದ ನಾವೇನಂತ ಹೇಳ್ಬೋದು, ಸ್ಪ್ಲಿಟ್ ರಿಂಗ್ಸ್ ನಾವು ಕಮ್ಯುಟೇಟರ್ ಅಂತ ಕರಿಬಹುದು. ಅಂದ್ರೆ ಕಮ್ಯುಟೇಟರ್ ಅಂದ್ರೆ ಏನು, ಕಮ್ಯುಟೇಟರ್ ಇಸ್ ಎ ಡಿವೈಸ್ ವಿಚ್ ರಿವರ್ಸಸ್ ದಿ ಕರೆಂಟ್ ಡೈರೆಕ್ಷನ್ ಇನ್ ಸರ್ಕ್ಯೂಟ್. ಅದೇ ಇದು ಡಿವೈಸ್ ಅಲ್ಲ, ನಾವು ಇದನ್ನ ಈಕ್ವಲೆಂಟ್ ಟು ಕಮ್ಯುಟೇಟರ್ ಅಂತ ಕರಿಬಹುದು. ಅದೇ ಇದು ಸ್ಪ್ಲಿಟ್ ರಿಂಗ್ಸ್ ಇದು. ಅದ್ರ ಏನ್ ಮಾಡ್ತದೆ, ವರ್ಕ್ ಏನು, ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಡೈರೆಕ್ಷನ್ ರಿವರ್ಸ್ ಮಾಡ್ತದೆ. ಸೊ ಅದನ್ನ ನಾವು ಕಮ್ಯುಟೇಟರ್ ಅಂತ ಕರಿಬಹುದು. ಇಷ್ಟೊಂದು ನಾವು ಎಲೆಕ್ಟ್ರಿಕ್ ಮೋಟಾರ್ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇದು ಒಂದು ಸಿಂಪಲ್ ಮಾಡಲ್ ಅಷ್ಟೇ. ಹೆಂಗೆ ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು, ಈಸಿಯಾಗಿ ಅರ್ಥ ಆಗ್ಬೇಕು ಅಂತ
ಟೆಕ್ಸ್ಟ್ ಬುಕ್ ಅಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಆದ್ರೆ ನಾವು ಯೂಸ್ ಮಾಡೋ ಎಲೆಕ್ಟ್ರಿಕ್ ಮೋಟಾರ್ಗಳು ಬರೀ ಒಂದೇ ಒಂದು ರೆಕ್ಟಾಂಗ್ಯುಲರ್ ಕಾಯಿಲ್ ಇರೋದಿಲ್ಲ, ಮಲ್ಟಿಪಲ್. ಹೇಗೆ ರಿಂಗ್ ಮೇಲೆ ರಿಂಗ್ ರೊಟೇಟ್ ಮಾಡ್ತಾ ಹೋಗ್ತೀವೋ, ಈ ಕಾಯಿಲ್ ಮೇಲೆ ಅಷ್ಟೇ ಬರೀ ಒಂದೇ ಒಂದು ಎಳೆ ಇದೆ, ಒಂದೇ ಒಂದು ಟರ್ನ್ ಇದೆ. ಆದ್ರೆ ನಾವು ಯೂಸ್ ಮಾಡೋ ಇವಾಗ ಎಷ್ಟೋ ಎಲೆಕ್ಟ್ರಿಕ್ ಮೋಟಾರ್ಗಳಿದಾವಲ್ಲ, ಅದ್ರಲ್ಲಿ ರೆಕ್ಟಾಂಗ್ಯುಲರ್ ಕಾಯಿಲ್ ಅಲ್ಲಿ ಮಲ್ಟಿಪಲ್ ಟರ್ನ್ಸ್ ಇರುತ್ತೆ. ಹಿಂಗೆ ಮಲ್ಟಿಪಲ್ ಟರ್ನ್ಸ್ ಇದ್ದಷ್ಟು ಆ ಒಂದು ಮಲ್ಟಿಪಲ್ ಟರ್ನ್ಸ್ ಅಂದ್ರೆ ಮೂರ್ ಎಳೆ ತಗೊಳ್ತೀವಿ ಅಂದಾಗ ಒಂದೊಂದರಲ್ಲೂ ಕರೆಂಟ್ ಫ್ಲೋ ಆಗುತ್ತೆ. ಆಗ ಕರೆಂಟ್ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಆಗುತ್ತೆ. ಪ್ರತಿಯೊಂದು ವೈರ್ ಮೇಲೂ ಮ್ಯಾಗ್ನೆಟಿಕ್ ಫೋರ್ಸ್ ಅಪ್ಲೈ ಆಗುತ್ತೆ. ಆಗ ಫೋರ್ಸ್ ಜಾಸ್ತಿ ಆದಷ್ಟು ರೊಟೇಷನ್ ಬೇಗ ಆಗುತ್ತೆ. ರೊಟೇಷನ್ ಜಾಸ್ತಿ ಸಿಕ್ಕಷ್ಟು ಮೋಟರ್ ಫಾಸ್ಟ್ ಆಗಿ ರೊಟೇಟ್ ಆಗುತ್ತೆ. ಸೊ ಇದು ಸಿಂಪಲ್ ಮಾಡಲ್ ಅಷ್ಟೇ. ಅದೇ ನಾವು ಯೂಸ್ ಮಾಡ್ತಿರೋ ಮೋಟರ್ಗಳಲ್ಲಿ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇರುತ್ತೆ, ಜೊತೆಗೆ ಇನ್ನು ಬೇರೆ ಬೇರೆ ಇಂಪ್ರೂವ್ಮೆಂಟ್ ಮಾಡಿದ್ವಿ. ಇದು ತುಂಬಾ ಬೇಸಿಕ್ಸ್. ಅಂದ್ರೆ ಇಲ್ಲಿ ನಾವು ಒಂದೇ ಒಂದು ರೆಕ್ಟಾಂಗ್ಯುಲರ್ ಕಾಯಿಲ್ ಯೂಸ್ ಮಾಡಿದೀವಿ, ಇನ್ನೊಂದು ಈ ರೀತಿ ಡೈರೆಕ್ಷನ್ ಯೂಸ್ ಮಾಡ್ತಾರೆ. ಇವೆಲ್ಲ ಬೇಡ, ಸುಮ್ಮನೆ ನಿಮ್ಗೆ ಅರ್ಥ ಆಗಲಿ ಅಂತ ಇಲ್ಲಿ ನಿಮಗೆ ಬರೀ ಒಂದೇ ಒಂದು ರೆಕ್ಟಾಂಗ್ಯುಲರ್ ಕಾಯಿಲ್ ಕೊಟ್ಟಿದ್ದಾರೆ. ಆದ್ರೆ ನಂಬರ್ ಆಫ್ ರೆಕ್ಟಾಂಗ್ಯುಲರ್ ಕಾಯಿಲ್ಸ್ ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ನಾವು ಅವಾಗ ರೊಟೇಷನ್ ಜಾಸ್ತಿ ಸಿಗುತ್ತೆ ನಮಗೆ. ಒಂದು ಈಗ ಇಂಪ್ರೂವ್ ಆಗಿರೋ ಎಲೆಕ್ಟ್ರಿಕ್ ಮೋಟಾರ್ಸ್ ಗಳಲ್ಲಿ ಆ ಒಂದು ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಸೊ ಏನಕ್ಕೆ ಅಂದ್ರೆ ಮೋಟರ್ ತುಂಬಾ ಫಾಸ್ಟ್ ಆಗಿ ರೊಟೇಟ್ ಆಗುತ್ತೆ. ಜೊತೆಗೆ ಇಲ್ಲಿ ನಿಮಗೆ ಮ್ಯಾಗ್ನೆಟ್ಸ್ ನ ಯೂಸ್ ಮಾಡಿದ್ದಾರೆ. ಓಕೆನಾ, ಮ್ಯಾಗ್ನೆಟ್ಸ್ ಯೂಸ್ ಮಾಡಿದ್ದಾರೆ. ಅದೇ ಈ ಒಂದು ಇವಾಗ ಯೂಸ್ ಮಾಡ್ತಿರೋ ಮೋಟರ್ಗಳಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟ್ ನ ಯೂಸ್ ಮಾಡ್ತಾರೆ. ಎಲೆಕ್ಟ್ರೋಮ್ಯಾಗ್ನೆಟ್ ಅಂದ್ರೆ ಏನಂತ ಗೊತ್ತಿರುತ್ತೆ ಅನ್ಕೊಂಡಿದೀನಿ. ಎಲೆಕ್ಟ್ರೋಮ್ಯಾಗ್ನೆಟ್ ಎಂತಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಮ್ಯಾಗ್ನೆಟ್ ನ ತಗೊಂಡಿದ್ದೀವಿ ಅಂದ್ರೆ ಇದರ ಒಂದು ಫೋರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಫಿಕ್ಸ್ ಆಗಿರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇಷ್ಟಿದೆ ಅಂದ್ರೆ ಅಷ್ಟೇ ಫಿಕ್ಸ್ ಆಗಿರುತ್ತೆ. ನಾವು ಯಾವಾಗ ಎಲೆಕ್ಟ್ರೋಮ್ಯಾಗ್ನೆಟ್ ನ ಯೂಸ್ ಮಾಡ್ತೀವಿ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕೂಡ ಕಂಟ್ರೋಲ್ ಮಾಡಬಹುದು. ಯಾಕೆಂದ್ರೆ ಒಂದ್ಸರಿ ಫ್ಯಾನ್ ನೋಡಬಹುದು, ಫ್ಯಾನ್ ನಾವು ಸ್ಪೀಡ್ ಚೇಂಜ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಇಂಡೈರೆಕ್ಟ್ ಆಗಿ ಏನ್ ಮಾಡ್ತೀವಿ, ಅದ್ರೊಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರ್ಬೋದು ಚೇಂಜ್ ಮಾಡ್ತಾ ಹೋಗುತ್ತೆ. ಸೊ ಎಲೆಕ್ಟ್ರೋಮ್ಯಾಗ್ನೆಟ್ ತಗೊಂಡ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಮಾಡಬಹುದು ಅಥವಾ ಡಿಕ್ರೀಸ್ ಮಾಡಬಹುದು. ನಮ್ಗೆ ಅದೊಂದು ಅಡ್ವಾಂಟೇಜ್ ಇರುತ್ತೆ ಎಲೆಕ್ಟ್ರೋಮ್ಯಾಗ್ನೆಟ್ ನ ಯೂಸ್ ಮಾಡಿದ್ರೆ. ಇನ್ಕ್ರೀಸ್ ಆದ್ರೂ ಮಾಡ್ಕೋಬಹುದು, ಡಿಕ್ರೀಸ್ ಆದ್ರೂ ಮಾಡ್ಕೋಬಹುದು. ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆದ್ರೆ ಮೋಟರ್ ತುಂಬಾ ಫಾಸ್ಟ್ ಆಗಿ ರೊಟೇಟ್ ಆಗುತ್ತೆ, ಯಾಕೆಂದ್ರೆ ಅದ್ರ ಮೇಲೆ ಫೋರ್ಸ್ ಜಾಸ್ತಿ ಅಪ್ಲೈ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಡಿಕ್ರೀಸ್ ಮಾಡ್ತಾ ಹೋದ್ರೆ ಅದ್ರ ಮೇಲೆ ಫೋರ್ಸ್ ಕಡಿಮೆ ಅಪ್ಲೈ ಆಗುತ್ತೆ. ಆಗ ಅದೇ ಫ್ಯಾನ್ ಜೋರ ರೊಟೇಟ್ ಆಗುತ್ತೆ ಅಂದ್ರೆ ರೊಟೇಷನ್ ಜಾಸ್ತಿ ಆಗುತ್ತೆ, ಮೋಟರ್ ತುಂಬಾ ಫಾಸ್ಟ್ ಆಗಿ ರೊಟೇಟ್ ಆಗುತ್ತೆ. ಅದೇ ಫ್ಯಾನ್ ನಾವು ನಾಬ್ನ ತುಂಬಾ ಕಡಿಮೆ ಮಾಡ್ತೀವಿ ಅಂದ್ರೆ ಆಗ ಫ್ಯಾನ್ ತುಂಬಾ ಕಡಿಮೆ ರೊಟೇಟ್ ಆಗುತ್ತೆ, ರೊಟೇಷನ್ ಕಡಿಮೆ ಆಗುತ್ತೆ. ಇಷ್ಟೇ ನಾವು ಕಲ್ತಿರೋದು ತುಂಬಾ ಬೇಸಿಕ್. ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಗೆ ಕಷ್ಟ ಆಗ್ತಿದೆ. ಆದ್ರೆ ಈ ಸೈಂಟಿಸ್ಟ್ ಗಳು ಯಾವ ರೀತಿ ಅದನ್ನ ಕಂಡುಹಿಡಿದ್ರು ಅನ್ನೋದೇ ನನಗೆ ಬಂದಿರೋ ಒಂದು ಕ್ವಶನ್. ಇವತ್ತಿಗೆ ಸಾಕು ಅಂತ ಅನ್ಕೊಳ್ತೀನಿ. ತುಂಬಾ ದಿನಗಳಿಂದ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಕಾರಣ ಇಷ್ಟೇ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ಜೊತೆಗೆ ನಮ್ಮ KCET ಕೌನ್ಸಿಲಿಂಗ್ ಕೂಡ ಇವಾಗಲೂ ನಡೀತಾ ಇದೆ. ಸೊ ಅಲ್ಲೆರಡು ಕಡೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟಿದೆ. ಜೊತೆಗೆ ಇಲ್ಲಿ ಇಂಟರ್ನೆಟ್ ಪ್ರಾಬ್ಲಮ್ ಬೇರೆ, ಅಪ್ಲೋಡಿಂಗ್ ಸ್ಪೀಡ್ ತುಂಬಾ ಕಡಿಮೆ ಇದೆ. ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂದ್ರೆ 3 ಇಂದ 4 ಅವರ್ ತಗೊಳುತ್ತೆ. ಸೊ ಅದಕ್ಕೆ ನಮ್ಮ ವಿಡಿಯೋ ಅಪ್ಲೋಡ್ ಮಾಡೋ ಫ್ರೀಕ್ವೆನ್ಸಿ ಕಡಿಮೆ ಆಗಿದೆ. ಡೆಫಿನೆಟ್ಲಿ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತೀನಿ. ಇವತ್ತು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗಿದೆ, ನಿಮಗೆ ಅರ್ಥ ಆಗಿದೆ, ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡೋದನ್ನ. ಯಾವುದೇ ರೀತಿ ಒಪಿನಿಯನ್ ಆಗಲಿ ಅಥವಾ ಸಜೆಷನ್ಗಳಾಗಲಿ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.